ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ ವಿಕಮ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಇತ್ತೀಚೆಗೆ ತಾನೇ ಫೋರೆನ್ಸಿಕ್ ಸೈನ್ಸ್ ನಲ್ಲಿ ಗ್ರಾಜುಯೇಟ್ಸ್ ಆಗಿದ್ದ ಮೂವರು ಫ್ರೆಂಡ್ಸ್ ಗಳು ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗಲೇ ಅದೇ ಸಿಟಿಯಲ್ಲಿ ಒಂದು ದಿನ ರಾತ್ರಿ 2 ಭೀಕರ ಕೊಲೆಗಳಾಗುತ್ತವೆ. ಆ 2 ಡೆಡ್ ಬಾಡಿಗಳ ಪೋಸ್ಟ್ ಮಾರ್ಟಮ್ ಅನ್ನ ಈ ಮೂವರೇ ಮಾಡಬೇಕಾಗಿರುತ್ತೆ. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಇವರು ಮಾಡಿದ ಒಂದು ದೊಡ್ಡ ನೆಗ್ಲಿಜೆನ್ಸ್ ನಿಂದಾಗಿ ಪೊಲೀಸರು ಆ 2 ಕೊಲೆಗಳ ಕೇಸ್ನಲ್ಲಿ ಇವರ ಮೇಲೆನೆ ಅನುಮಾನ ಪಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟಕ್ಕೂ ಸಿಟಿಯಲ್ಲಿ ನಡೆದ ಆ 2 ಕೊಲೆಗಳನ್ನ ಮಾಡಿದ್ಯಾರೋ? ಆ ಡೆಡ್ ಬಾಡಿಗಳ ಪೋಸ್ಟ್ ಮಾರ್ಟಮ್ ಮಾಡುವಾಗ ಈ ಮೂವರು ಸೇರಿ ಮಾಡಿದ ತಪ್ಪಾದ್ರೂ ಏನೋ? ಪೊಲೀಸರು ಕಡೆಗೆ ಆ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೆ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿದ್ದ ತಮ್ಮ ಫ್ಲಾಟ್ ನ ಒಳಗಡೆ ಟೀ ಕುಡಿತಾ ಮಾತನಾಡ್ತಿರುವ ಚಿತ್ರದ ಹೀರೋ ಥಾಮಸ್, ಅವನ ಫ್ರೆಂಡ್ ಕಿರಣ್ ಹಾಗೂ ಕೀರ್ತಿ ಎಂಬಾಕೆಯನ್ನ ನೋಡ್ತೀವಿ. ಈ ಮೂವರು ಇತ್ತೀಚೆಗೆ ತಾನೇ ಫೋರೆನ್ಸಿಕ್ ಸೈನ್ಸ್ ನಲ್ಲಿ ಗ್ರಾಜುಯೇಟ್ಸ್ ಆಗಿ ಕೃಷ್ಣಮೂರ್ತಿ ಎಂಬ ಡಾಕ್ಟರ್ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಸನ್ನಿ ಎಂಬ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಆ ಹೋಟೆಲ್ ನ ಓನರ್ ಸನ್ನಿಗೆ ಯೂನಿಫಾರ್ಮ್ ಅನ್ನ ಕೊಟ್ಟು ಅವನಿಗೆ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ರಂಜನಿ ಎಂಬ ಮಹಿಳೆ ಲಾಯರ್ ಆಗಿದ್ದ ತನ್ನ ಫ್ರೆಂಡ್ ಇಂದುಗೆ ಕಾಲ್ ಮಾಡ್ತಾಳೆ. ಆಗ ಇಂದು ಹೇಳುತ್ತೇನೆಂದ್ರೆ, ರಂಜನಿ, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಬೇರೆ ಆಗೋದು ಒಳ್ಳೇದಲ್ಲ ಅನ್ಸುತ್ತೆ. ನಾನು ನಿನ್ನ ಗಂಡ ಹರಿ ಜೊತೆ ಮಾತನಾಡಿದೆ, ಆತ ನಿನ್ಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟಪಡ್ತಿಲ್ಲ. ನೀನ್ ಯಾಕೆ ಇನ್ನೊಂದು ಸಾರಿ ನಿನ್ನ ಗಂಡನ ಜೊತೆ ಮಾತನಾಡಿ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ರಂಜನಿ ಕೋಪಗೊಂಡು, ನಿನ್ನ ಕೈಲಾದ್ರೆ ಈ ಕೆಲಸವನ್ನ ಮಾಡಿಸಿಕೊಡು, ಇಲ್ಲಾಂದ್ರೆ ನಾನು ಬೇರೆ ಲಾಯರ್ ಅನ್ನ ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ನಂತರದ ಸೀನ್ ನಲ್ಲಿ ನಾವು ನೋಡ್ತೀವಿ, ಡಾಕ್ಟರ್ ಕೃಷ್ಣಮೂರ್ತಿ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ. ಈ ಥಾಮಸ್ ಕಿರಣ್ ಹಾಗೂ ಕೀರ್ತಿಗೆ ಒಂದು ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿರ್ತಾರೆ. ಆದ್ರೆ ಈ ಮೂವರು ಕೂಡ ಇನ್ನು ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡಿರೋದಿಲ್ಲ. ಕೃಷ್ಣಮೂರ್ತಿಗೆ ತುಂಬಾನೇ ಕೋಪ ಬಂದು, ಮೂವರು ಇವತ್ತೇ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಥಾಮಸ್ ಹಾಗೂ ಕೀರ್ತಿ ತುಂಬಾನೇ ಒಬಿಡಿಯಂಟ್ ಆಗಿ ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಲೇಜಿ ಆಗಿದ್ದ ಕಿರಣ್ ಮಾತ್ರ ನಾನು ಆಮೇಲೆ ಬಂದು ಕಂಪ್ಲೀಟ್ ಮಾಡ್ತೀನಿ ಅಂತ ಹೋಗ್ತಾನೆ. ಮತ್ತೊಂದು ಕಡೆ ಸನ್ನಿ ಈ ಮೂವರು ವಾಸ ಮಾಡ್ತಿದ್ದ ಅದೇ ಅಪಾರ್ಟ್ಮೆಂಟ್ ಗೆ ಫುಡ್ ಡೆಲಿವರಿಗೆ ಅಂತ ಬಂದಿರ್ತಾನೆ. ಆಗ ಇವನ ಜೊತೆ ಕೆಲಸ ಮಾಡ್ತಿದ್ದ ಮನು ಎಂಬ ಮತ್ತೊಬ್ಬ ಡೆಲಿವರಿ ಬಾಯ್ ಅಲ್ಲಿದ್ದ ಸೆಕ್ಯೂರಿಟಿಗೆ ಒಂದು ಡ್ರಿಂಕ್ಸ್ ಬಾಟಲಿಯನ್ನ ಕೊಡೋದಕ್ಕೆ ಹೇಳಿರ್ತಾನೆ. ಆಗಲೇ ಸಂಜೆ ಆಗಿದ್ದ ಕಾರಣ ಸೆಕ್ಯೂರಿಟಿ ಜೊತೆನೆ ಸನ್ನಿ ಕೂತು ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕಿರಣ್ ಆ ದಿನ ರಾತ್ರಿ ಆದ್ರೂ ಕೂಡ ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡದ ಕಾರಣ ಕೃಷ್ಣಮೂರ್ತಿಗೆ ತುಂಬಾನೇ ಕೋಪ ಬಂದು ಅವನಿಗೆ ಸರಿಯಾಗಿ ಬೈದು ಬಿಡ್ತಾನೆ. ಮತ್ತೊಂದು ಕಡೆ ರಂಜನಿಯ ಗಂಡ ಹರಿ ಪದೇ ಪದೇ ಕಾಲ್ ಮಾಡಿದ್ರು ಕೂಡ ರಂಜನಿ ಅವನ ಫೋನ್ ಅನ್ನ ಇಗ್ನೋರ್ ಮಾಡಿಬಿಡ್ತಾಳೆ. ಈ ಕಡೆ ತನ್ನ ಡೆಲಿವರಿ ಕೆಲಸವನ್ನ ಮುಗಿಸಿಕೊಂಡು ರೂಮ್ಗೆ ಹೋದ ಸನ್ನಿ ಸ್ನಾನ ಮಾಡಿ ರೆಸ್ಟ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಥಾಮಸ್, ಕೀರ್ತಿ ಹಾಗೂ ಕಿರಣ್ ಎಂದಿನಂತೆ ತಮ್ಮ ಡ್ಯೂಟಿಗೆ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗುತ್ತೆ ಕೃಷ್ಣಮೂರ್ತಿ ರಜೆಯಲ್ಲಿದ್ದಾರೆ ಅಂತ. ಈ ವಿಷಯ ಗೊತ್ತಾಗಿ ಮೂವರಿಗೂ ತುಂಬಾನೇ ಖುಷಿಯಾಗುತ್ತೆ. ಆ ದಿನವೇ ಕೀರ್ತಿಯ ಬರ್ತ್ಡೇ ಇದ್ದ ಕಾರಣ ಇವತ್ತು ಸಾಯಂಕಾಲ ಕೀರ್ತಿಯ ಬರ್ತ್ಡೇಯನ್ನ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಮಾತನಾಡಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಕಿರಣ್ ಹಾಗೂ ಥಾಮಸ್ ಕೀರ್ತಿಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಅಪಾರ್ಟ್ಮೆಂಟ್ ನ ಪವರ್ ಆಫ್ ಆಗಿಬಿಡುತ್ತೆ. ಆಗ ಶಾಕಿಂಗ್ಲಿ ಅಪಾರ್ಟ್ಮೆಂಟ್ ಗೆ ಬಂದಿದ್ದ ಸನ್ನಿ ಎಲ್ಲ ಲೈಟ್ ಗಳನ್ನ ಆಫ್ ಮಾಡಿದ್ರ ಜೊತೆಗೆ ಆ ಬಿಲ್ಡಿಂಗ್ ನ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿಬಿಡ್ತಾನೆ. ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಹೋಗಿ ಜನರೇಟರ್ ಅನ್ನ ಆನ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಸನ್ನಿ ಯಾರಿಗೋ ಗೊತ್ತಾಗದ ಹಾಗೆ ಒಳಗಡೆ ಹೋಗಿ ಇಬ್ಬರನ್ನ ಸಾಯಿಸಿ ಬಿಡ್ತಾನೆ. ಸೆಕ್ಯೂರಿಟಿ ಜನರೇಟರ್ ಅನ್ನ ಆನ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಸನ್ನಿ ತನ್ನ ಬೈಕ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ನಂತರ ತಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಇಬ್ಬರು ಕೊಲೆಯಾಗಿರುವ ವಿಷಯ ಆ ಸೆಕ್ಯೂರಿಟಿಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣವೇ ಅಲ್ಲಿಗೆ ಬಂದ ಪೊಲೀಸ್ ಆಫೀಸರ್ ರಾಮ್ ಕ್ರೈಮ್ ಸ್ಪಾಟ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿ ರಂಜನಿಗೆ ಕಾಲ್ ಮಾಡ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನಂದ್ರೆ, ನಾವು ಇಷ್ಟೊತ್ತು ನೋಡಿದ ರಂಜನಿ ಒಬ್ಬಳು IPS ಆಫೀಸರ್ ಆಗಿರ್ತಾಳೆ. ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಈಗ ಅಪಾರ್ಟ್ಮೆಂಟ್ ನಲ್ಲಿ 2 ಕೊಲೆ ಆಯ್ತಲ್ವಾ? ಆ ಇಬ್ಬರು ವ್ಯಕ್ತಿಗಳಲ್ಲಿ ಈಕೆ ಗಂಡ ಹರಿ ಕೂಡ ಸತ್ತು ಹೋಗಿರ್ತಾನೆ. ಆ 2 ಡೆಡ್ ಬಾಡಿಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ, ಆ ಕೊಲೆಗಾರ ಇಬ್ಬರನ್ನು ಕೂಡ ಪೆನ್ ನಿಂದ ಗಂಟಲಿಗೆ ಚುಚ್ಚಿ ಕೊಲೆ ಮಾಡಿರ್ತಾನೆ. ಈಗ ಆ 2 ಡೆಡ್ ಬಾಡಿಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಲ್ವಾ? ಆಫೀಸರ್ ರಾಮ್ ತಕ್ಷಣವೇ ಡಾಕ್ಟರ್ ಕೃಷ್ಣಮೂರ್ತಿಗೆ ಕಾಲ್ ಮಾಡಿ, ಸರ್ 2 ಬಾಡಿಗಳನ್ನ ಅರ್ಜೆಂಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣಮೂರ್ತಿ ಹೇಳೋದೇನೆಂದ್ರೆ, ಸರ್ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ 3 ದಿನಗಳ ರಜೆ ಮೇಲೆ ಕೊಯಂಬತ್ತೂರ್ಗೆ ಬಂದಿದ್ದೀನಿ. ಪೋಸ್ಟ್ ಮಾರ್ಟಮ್ ಅನ್ನ ಇವತ್ತೇ ಮಾಡಿಸ್ಬೇಕು ಅಂದ್ರೆ ಒಂದು ದಾರಿ ಇದೆ. ನಾನು ನನ್ನ ಜೂನಿಯರ್ ಡಾಕ್ಟರ್ಸ್ಗೆ ಹೇಳ್ತೀನಿ, ಅವರೇ ಆ ಬಾಡಿಗಳ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಥಾಮಸ್, ಕಿರಣ್ ಹಾಗೂ ಕೀರ್ತಿಗೆ ತಮ್ಮ ಬಿಲ್ಡಿಂಗ್ ನಲ್ಲೇ ಡಬಲ್ ಮರ್ಡರ್ ಆಗಿದೆ ಅನ್ನೋದು ಗೊತ್ತಿಲ್ಲದೆ ಬರ್ತ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಥಾಮಸ್ಗೆ ಕಾಲ್ ಮಾಡಿದ
ಕೃಷ್ಣಮೂರ್ತಿ ಆ 2 ಡೆಡ್ ಬಾಡಿಗಳ ಪೋಸ್ಟ್ ಮಾರ್ಟಮ್ ಅನ್ನ ಇವತ್ತೇ ಮಾಡಬೇಕು, ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ಅಂತ ಆರ್ಡರ್ ಮಾಡ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಕೃಷ್ಣಮೂರ್ತಿಗೆ ಬೈಕೊಂಡೆ ಈ ಮೂವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಮತ್ತೊಂದು ಕಡೆ ಆ ಸನ್ನಿ ಇನ್ನೇನೋ ಮಲಗಬೇಕು ಅಂತ ಹೋಗ್ತಿರುವಾಗ ತನ್ನ ಕೈಯಲ್ಲಿದ್ದ ಉಂಗುರ ಮಿಸ್ ಆಗಿರೋದನ್ನ ಗಮನಿಸ್ತಾನೆ. ಈಗ ಸನ್ನಿಗೆ ನೆನಪಾಗುತ್ತೆ, ಈತ ಇಬ್ಬರನ್ನ ಕೊಲೆ ಮಾಡೋದಕ್ಕೆ ಅಂತ ಹೋಗಿದ್ದ ಅಲ್ಪ. ಆಗ ಹರಿ ಫೈಟ್ ಮಾಡ್ತಾ ಇವನ ಬೆರಳನ್ನ ಕಚ್ಚೋದಕ್ಕೆ ಅಂತ ಹೋದಾಗ ಇವನ ಉಂಗುರ ಹರಿಯ ಬಾಯಿ ಒಳಗಡೆ ಬಿದ್ದು ಬಿಟ್ಟಿರುತ್ತೆ. ಈಗ ಸನ್ನಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಆ ಉಂಗುರ ಪೊಲೀಸರ ಕೈಗೇನಾದ್ರೂ ಸಿಕ್ಕಿದ್ರೆ ನಾನೇ ಕೊಲೆಗಾರ ಅಂತ ಗೊತ್ತಾಗಿ ಬಿಡುತ್ತೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ರಂಜಿನಿ ಆ ಕೊಲೆಯಾಗಿದ್ದ ಅಪಾರ್ಟ್ಮೆಂಟ್ ನ ಬಳಿಗೆ ಬರ್ತಾಳೆ. ಬಿಲ್ಡಿಂಗ್ ನ ಸಿಸಿಟಿವಿ ಕ್ಯಾಮ್ರಾವನ್ನ ಚೆಕ್ ಮಾಡೋಣ ಅಂತ ಹೋದಾಗ ಗೊತ್ತಾಗುತ್ತೆ ಕೊಲೆಗಾರ ಸಿಸಿಟಿವಿ ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿದ್ದ ಅಂತ. ಮತ್ತೊಂದು ಕಡೆ ಹಾಸ್ಪಿಟಲ್ ನಲ್ಲಿ ಥಾಮಸ್, ಕಿರಣ್ ಹಾಗೂ ಕೀರ್ತಿ ಪೋಸ್ಟ್ ಮಾರ್ಟಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಕಿರಣ್ ಹರಿಯ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಿರುವಾಗ ಡೆಡ್ ಬಾಡಿಯ ಬಾಯಿ ಒಳಗಡೆ ಏನೋ ಇರುವ ರೀತಿ ಕಾಣಿಸುತ್ತೆ. ಬಾಯನ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಬಾಯಿ ಒಳಗಡೆ ಉಂಗುರ ಇದೆ ಅಂತ. ಈ ವಿಷಯವನ್ನ ಕಿರಣ್ ಥಾಮಸ್ಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ವಾರ್ಡ್ ಬಾಯ್ ಬರ್ತಾನೆ. ಕೃಷ್ಣಮೂರ್ತಿ ಸರ್ ಈಗ ತಾನೆ ಕಾಲ್ ಮಾಡಿದ್ರು, ಅವರು ಬೆಳಿಗ್ಗೆನೆ ಇಲ್ಲಿಗೆ ಬರ್ತಾರಂತೆ. ಅಷ್ಟರಲ್ಲೇ ನೀವು ಪೋಸ್ಟ್ ಮಾರ್ಟಮ್ ಅನ್ನ ಮುಗಿಸಿ ರಿಪೋರ್ಟ್ ಅನ್ನ ರೆಡಿ ಮಾಡಿರ್ಬೇಕಂತೆ ಅಂತ ಹೇಳ್ತಾನೆ. ಅವನ ಜೊತೆ ಮಾತಾಡ್ತಾ ಕಿರಣ್ ಆ ಉಂಗುರವನ್ನ ತನ್ನ ಜೇಬಿನ ಒಳಗಡೆ ಹಾಕಿಕೊಂಡು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಡಾಕ್ಟರ್ ಕೃಷ್ಣಮೂರ್ತಿ ಹಾಸ್ಪಿಟಲ್ಗೆ ಬರ್ತಾನೆ. ತಕ್ಷಣವೇ ಥಾಮಸ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾನೆ. ಹೇಗಿದ್ರು ಕೃಷ್ಣಮೂರ್ತಿ ಸರ್ ಹೇಳಿದ ಕೆಲಸ ಮುಗೀತಲ್ಲ ಅಂತ ರಿಲ್ಯಾಕ್ಸ್ ಆಗಿ ಥಾಮಸ್ ಕಿರಣ್ ಅನ್ನ ಹೊರಗಡೆ ಸಿಗರೆಟ್ ಸೇದೋದಕ್ಕೆ ಅಂತ ಕರೆದುಕೊಂಡು ಬರ್ತಾನೆ. ಕಿರಣ್ ತನ್ನ ಜೇಬಿನಲ್ಲಿದ್ದ ಸಿಗರೆಟ್ ಪ್ಯಾಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋದಾಗ ಹಿಂದಿನ ದಿನ ಡೆಡ್ ಬಾಡಿಯ ಬಾಯಲ್ಲಿತ್ತಲ್ವಾ ಆ ಉಂಗುರ ಸಿಗುತ್ತೆ. ಇದನ್ನು ನೋಡಿದ ಕಿರಣ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಎಂತ ಕೆಲಸ ಆಗೋಯ್ತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈ ಉಂಗುರದ ಬಗ್ಗೆ ಮೆನ್ಷನ್ ಮಾಡ್ಲಿಲ್ವಲ್ಲ ಅಂತ ತಲೆ ಕೆಡುತ್ತೆ. ಈ ವಿಷಯ ಥಾಮಸ್ ಹಾಗೂ ಕೀರ್ತಿಗೆ ಗೊತ್ತಾಗಿ ಕಿರಣ್ಗೆ ಸರಿಯಾಗಿ ಬೈತಾರೆ. ಕಿರಣ್, ನಿನ್ಗೇನಾದ್ರೂ ಬುದ್ಧಿ ಇದೆಯಾ, ಎಂತ ಕೆಲಸ ಮಾಡಿಬಿಟ್ಟೆ? ಆ 2 ಮರ್ಡರ್ ಕೇಸ್ ನಲ್ಲಿ ಈ ಉಂಗುರನೇ ಮೇನ್ ಎವಿಡೆನ್ಸ್, ಇದನ್ನೇ ಮರೆತು ಬಿಟ್ಟಿದ್ಯಲ್ಲ. ನೀನು ಮಾಡಿರೋ ಕೆಲಸ ಡಾಕ್ಟರ್ ಕೃಷ್ಣಮೂರ್ತಿಗೆ ಹಾಗೂ ಪೊಲೀಸರಿಗೆ ಗೊತ್ತಾದ್ರೆ ನಾವು ಜೈಲಿಗೆ ಹೋಗೋದು ಪಕ್ಕ. ಈ ಕಡೆ ಆಫೀಸರ್ ರಂಜನಿಗೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿರೋದು 3 ಜೂನಿಯರ್ ಡಾಕ್ಟರ್ಸ್ ಅಂತ ಗೊತ್ತಾಗುತ್ತೆ. ತಕ್ಷಣ ಆಕೆ ಡಾಕ್ಟರ್ ಕೃಷ್ಣಮೂರ್ತಿ ಬಳಿ ಬಂದು, ಸರ್ ಇದುವರೆಗೂ ನಾನು ಯಾವ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಜೂನಿಯರ್ ಡಾಕ್ಟರ್ ಗಳಿಗೆ ಮಾಡೋದಕ್ಕೆ ಬಿಟ್ಟಿಲ್ಲ. ನಿಮ್ಗೂ ಕೂಡ ಗೊತ್ತಿದೆ ಅನ್ಸುತ್ತೆ, ಆ ಇಬ್ಬರಲ್ಲಿ ನನ್ನ ಗಂಡ ಹರಿ ಕೂಡ ಕೊಲೆಯಾಗಿದ್ದಾನೆ. ದಯವಿಟ್ಟು ನೀವೇ ಖುದ್ದಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಡಾಕ್ಟರ್ ಕೃಷ್ಣಮೂರ್ತಿ ಮಾತ್ರ, ಮೇಡಮ್ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಈ 3 ಕೂಡ ಜೂನಿಯರ್ ಡಾಕ್ಟರ್ಸ್ ಆಗಿದ್ರು ಕೂಡ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದಾರೆ. ಬಹುಶಃ ಈ 3 ಮುಂದೆ ಫೋರೆನ್ಸಿಕ್ ಸೈನ್ಸ್ ನಲ್ಲಿ ತುಂಬಾನೇ ದೊಡ್ಡ ಹೆಸರನ್ನ ಮಾಡ್ತಾರೆ ಅಂತ ಹೇಳ್ತಾನೆ. ಡಾಕ್ಟರ್ ಕೃಷ್ಣಮೂರ್ತಿಗೆ ಆ ಉಂಗುರದ ಬಗ್ಗೆ ಎಲ್ಲವನ್ನ ಹೇಳಿಬಿಡ್ಬೇಕು ಅಂತ ಬಂದಿದ್ದ ಈ 3 ಡಾಕ್ಟರ್ ಕೃಷ್ಣಮೂರ್ತಿ ತಮ್ಮ ಬಗ್ಗೆ ಹೇಳಿದ್ದನ್ನ ನೋಡಿ ಅಲ್ಲಿಂದ ಸುಮ್ಮನೆ ಹೊರಗಡೆ ಬರ್ತಾರೆ. ಜೊತೆಗೆ ಈಗೇನಾದ್ರೂ ಆ ವಿಷಯ ಹೊರಗಡೆ ಬಂದ್ರೆ ತಾವು 3 ಕೂಡ ಸಸ್ಪೆಂಡ್ ಆಗೋದು ಪಕ್ಕ ಅಂದುಕೊಂಡು ಸುಮ್ಮನಾಗಿ ಬಿಡ್ತಾರೆ. ನಂತರ ಕಿರಣ್ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಆ ಉಂಗುರವನ್ನ ಹೊರಗಡೆ ಇದ್ದ ಡಸ್ಟ್ಬಿನ್ ಒಳಗಡೆ ಬಿಸಾಕಿ ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಆಫೀಸರ್ ರಂಜನಿ ತನ್ನ ಟೀಮ್ ಅನ್ನ ಕರೆದುಕೊಂಡು ಮತ್ತೆ ವಾಪಸ್ ಈ 3 ಬಳಿಗೆ ಬರ್ತಾಳೆ. ನಿಮ್ಮ ಸೀನಿಯರ್ ಡಾಕ್ಟರ್ ಕೃಷ್ಣಮೂರ್ತಿ ನಿಮ್ಮ 3 ಬಗ್ಗೆ ತುಂಬಾನೇ ಹೊಗಳಿದ್ರು, ಆದ್ರೆ ನನ್ಗೇನೋ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿದ್ರೆ ನೀವು ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ ಅನಿಸ್ತಿದೆ. ಒಂದ್ ವೇಳೆ ನೀವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಏನಾದ್ರೂ ತಪ್ಪನ್ನ ಮಾಡಿದ್ರೆ ಈಗ್ಲೇ ಒಪ್ಕೊಳ್ಳಿ. ಕೊಲೆಗಾರ ಸಿಕ್ಕ ನಂತರ ಆತ ಹೇಳಿದಕ್ಕೂ ನಿಮ್ಮ ಸ್ಟೇಟ್ಮೆಂಟ್ಗೂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಅದಕ್ಕೆ ಥಾಮಸ್, ಇಲ್ಲ ಮೇಡಮ್, ನಮ್ಮ ಕಡೆಯಿಂದ ಯಾವ ತಪ್ಪು ಕೂಡ ಆಗಿಲ್ಲ, ನಾವು ಜೆನ್ಯೂನ್ ಆಗಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಥಾಮಸ್ ಹೀಗೆ ರಂಜನಿ ಜೊತೆ ಮಾತನಾಡ್ತಿದ್ದಾಗ ಹಿಂದೆ ನಿಂತಿದ್ದ ಕಿರಣ್ ಹೆದರಿಕೊಳ್ತಿರೋದನ್ನ ರಂಜನಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾಳೆ. ತಕ್ಷಣವೇ ಥಾಮಸ್ ಕಿರಣ್ ಹಾಗೂ ಕೀರ್ತಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿಸ್ತಾಳೆ. ಆಗ ಗೊತ್ತಾಗುತ್ತೆ ಈ 3 ಕೂಡ ಕಾಲೇಜ್ ಡೇಸ್ ನಿಂತಾನೆ ಫ್ರೆಂಡ್ಸ್ ಅಂತ. ಥಾಮಸ್ ಹಾಗೂ ಕೀರ್ತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವರು ಅಂತ ಗೊತ್ತಾಗುತ್ತೆ. ಆದ್ರೆ ಕಿರಣ್ ಅಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಸದ್ಯ ಈ 3 ಕೂಡ ಕಿರಣ್ ಅಪ್ಪನ ಅಪಾರ್ಟ್ಮೆಂಟ್ ನಲ್ಲೇ ಸ್ಟೇ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅಲ್ಲೇ ಇದ್ದ ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳೋದೇನಂದ್ರೆ, ಮೇಡಮ್ ನೀವು ಹೇಳಿದ ಹಾಗೆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಬಳಿ ಎನ್ಕ್ವೈರಿ ಮಾಡಿದ್ವಿ. ಆ ದಿನ ಇವರು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಹೋಗೋದಕ್ಕೂ ಮುಂಚೆ ಕೀರ್ತಿಯ ಬರ್ತ್ಡೇ ಇತ್ತು ಅಂತ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರಂತೆ. ಆಗ ರೂಮ್ಗೆ ಡ್ರಿಂಕ್ಸ್ ಬಾಟಲಿಗಳನ್ನ ತೆಗೆದುಕೊಂಡು ಹೋಗ್ತಿದ್ದನ್ನ ಆ ಸೆಕ್ಯೂರಿಟಿ ನೋಡಿದ್ದಂತೆ. ಇದರರ್ಥ ಈ 3 ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋದಾಗ ಅವರು ಡ್ರಿಂಕ್ಸ್ ಮಾಡಿದ್ರು ಮೇಡಮ್ ಅಂತ ಹೇಳ್ತೇನೆ. ಈ ಕಡೆ ಕಿರಣ್ ಹಾಗೂ ಕೀರ್ತಿ ಈ ವಿಷಯ ಏನಾದ್ರೂ ಹೊರಗಡೆ ಬಂದ್ರೆ ನಾವು ಜೈಲಿಗೆ ಹೋಗೋದು ಪಕ್ಕ ಅಂತ ಹೆದರೋದಕ್ಕೆ ಶುರು ಮಾಡ್ತಾರೆ. ಬೇರೆ ದಾರಿ ಇಲ್ಲದೆ ಥಾಮಸ್ ಕೂಡ ಕೃಷ್ಣಮೂರ್ತಿಗೆ
ಕೃಷ್ಣಮೂರ್ತಿಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಹೇಳ್ಬೇಕು ಅನ್ನುವಷ್ಟರಲ್ಲಿ ಆ ಕಡೆ ಕೃಷ್ಣಮೂರ್ತಿಯ ಮನೆಗೆ ಯಾರೋ ಬರ್ತಾರೆ. ಕೃಷ್ಣಮೂರ್ತಿ ಯಾರು ಅಂತ ನೋಡುವಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಒಳಗಡೆ ಬಂದ ಸನ್ನಿ ಕೃಷ್ಣಮೂರ್ತಿಯನ್ನ ಹೊಡೆದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ಕೃಷ್ಣಮೂರ್ತಿಯ ಹೆಂಡತಿ ಜೋರಾಗಿ ಕಿರುಚಿಕೊಂಡ ಕಾರಣ ಸನ್ನಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಕೃಷ್ಣಮೂರ್ತಿಯ ಮೇಲೆ ಅಟ್ಯಾಕ್ ಆಗಿರೋದನ್ನ ನೋಡಿದ ಈ ಮೂವರು ಮತ್ತಷ್ಟು ಹೆದರಿಕೊಳ್ತಾರೆ. ಇದಾದ ನಂತರ ಕೀರ್ತಿ ವಾಶ್ರೂಮ್ಗೆ ಬಂದಾಗ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಇಬ್ಬರು ಮಹಿಳೆಯರು ಅವುಂಗುರದ ಬಗ್ಗೆ ಮಾತನಾಡ್ತಿರ್ತಾರೆ. ಅದರಲ್ಲಿ ಒಬ್ಬಳು ಮಹಿಳೆ ಹೊರಗಡೆ ಕಾರಿಡಾರ್ ನ ಡಸ್ಟ್ಬಿನ್ ನಲ್ಲಿ ಒಂದು ಚಿನ್ನದ ಉಂಗುರ ಸಿಕ್ತು. ಆ ಉಂಗುರವನ್ನ ಮಾರಿದ್ರೆ ನನಗಿರುವ ಕಷ್ಟ ಎಲ್ಲ ತೀರುತ್ತೆ ಅಂತ ಹೇಳ್ತಿರ್ತಾಳೆ. ಈ ವಿಷಯ ಕೀರ್ತಿಯ ಕಿವಿಗೆ ಬೀಳ್ತಿದ್ದ ಹಾಗೆ ತಕ್ಷಣವೇ ಥಾಮಸ್ಗೆ ಕಾಲ್ ಮಾಡಿ ಹೇಳ್ತಾಳೆ. ತಕ್ಷಣವೇ ಥಾಮಸ್ ಕೀರ್ತಿಗೆ ಒಂದು ಐಡಿಯಾ ಹೇಳ್ತಾನೆ. ಫೋನ್ ಕಟ್ ಮಾಡಿದ ಕೀರ್ತಿ ಆ ಮಹಿಳೆಯ ಬಳಿ ಹೋಗಿ ನಿಮಗೆ ಸಿಕ್ಕಿರುವ ಆ ಬಂಗಾರದ ಉಂಗುರವನ್ನ ನಾನೇ ಪರ್ಚೇಸ್ ಮಾಡ್ತೀನಿ ಕೊಡಿ ಅಂತ ಅದನ್ನ ತೆಗೆದುಕೊಳ್ತಾಳೆ. ಹಾಗೂ ಈ ವಿಷಯದ ಬಗ್ಗೆ ಹಾಸ್ಪಿಟಲ್ ನಲ್ಲಿ ಯಾರಿಗೂ ಕೂಡ ಗೊತ್ತಾಗೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಥಾಮಸ್ ಆ ಉಂಗುರವನ್ನ ನೋಡ್ತಿದ್ದಾಗ ಉಂಗುರದ ಮೇಲೆ ಜೆಸ್ಸಿ ಎಂಬ ಹೆಸರನ್ನ ಬರೆಯಲಾಗಿರುತ್ತೆ. ಈ ಮೂವರು ಇದರ ಬಗ್ಗೆನೆ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡ ಅಲ್ಲೇ ಕೂತಿದ್ದ ಒಬ್ಬ ವ್ಯಕ್ತಿ ಇವರ ಬಳಿ ಬರ್ತಾನೆ. ಆತ ಥಾಮಸ್ಗೆ ನಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್, ಈ ಕೇಸನ್ನ ನಾನು ಹಲವು ದಿನಗಳಿಂದ ಫಾಲೋ ಮಾಡ್ತಿದ್ದೀನಿ, ನನಗೊಂದು ಚಾನ್ಸ್ ಕೊಡಿ, ಆ ಉಂಗುರ ಯಾರ್ದೋ ಅದರ ಮೇಲಿರುವ ಹೆಸರು ಯಾರ್ದು ಅಂತ ಪತ್ತೆ ಮಾಡ್ತೀನಿ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಆ ಮೂವರು ಸರಿ ಅಂತ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ದ ಮಾರ್ಟಿನ್ ಇವರನ್ನ ಒಬ್ಬ ಹಳೆಯ ಜುವೆಲರಿ ಮೇಕರ್ ಬಳಿ ಕರೆದುಕೊಂಡು ಹೋಗ್ತಾನೆ. ಆ ಉಂಗುರವನ್ನ ಆ ಜುವೆಲರಿ ಮೇಕರ್ ಗೆ ತೋರಿಸಿ ಈ ರೀತಿ ಉಂಗುರಗಳು ಸಿಟಿಯ ಯಾವ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ಎನ್ಕ್ವೈರಿ ಮಾಡ್ತಾನೆ. ಆ ಜುವೆಲರಿ ಮೇಕರ್ ಆ ಉಂಗುರವನ್ನ ನೋಡಿದಾಗ ಹಾಲ್ ಮಾರ್ಕ್ ನ ಜೊತೆಗೆ ಒಂದಷ್ಟು ಸೀರಿಯಲ್ ನಂಬರ್ಗಳು ಕೂಡ ಇರುತ್ತೆ. ಆ ಸೀರಿಯಲ್ ನಂಬರ್ ನ ಸಹಾಯದಿಂದ ಆ ಉಂಗುರವನ್ನ ಯಾವ ಅಂಗಡಿಯಲ್ಲಿ ರೆಡಿ ಮಾಡಲಾಗಿತ್ತು ಅಂತ ಹೇಳ್ತಾನೆ. ತಕ್ಷಣವೇ ಅಂಗಡಿಗೆ ಹೋಗಿ ಕಳೆದ 2 ವರ್ಷಗಳಲ್ಲಿ ಯಾರ್ಯಾರು ಆ ರೀತಿಯ ಕಸ್ಟಮ್ ಉಂಗುರಗಳನ್ನ ಮಾಡಿಸಿದ್ರು ಅಂತ ಡೀಟೇಲ್ಸ್ ಗಳನ್ನ ತೆಗೆಸ್ತಾರೆ. ಆಗ 6 ಜನ ಕಸ್ಟಮರ್ ಗಳು ಆ ರೀತಿಯ ಕಸ್ಟಮ್ ಉಂಗುರಗಳನ್ನ ಮಾಡಿಸಿದ್ರು ಅಂತ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಒಬ್ಬೊಬ್ಬರೇ ಕಸ್ಟಮರ್ ಗಳನ್ನ ಎನ್ಕ್ವೈರಿ ಮಾಡ್ತಾ ಕಡೆಗೆ ಸನ್ನಿಯ ಹೆಸರು ಕೂಡ ಸಿಗುತ್ತೆ. ತಕ್ಷಣವೇ ಸನ್ನಿಯ ಮನೆಗೆ ಹೋಗಿ ವಿಚಾರಿಸಿದಾಗ ಸನ್ನಿ ಆಗ ಮನೆಯಲ್ಲಿರೋದಿಲ್ಲ. ಅವನ ತಮ್ಮನನ್ನ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಸನ್ನಿ ಫ್ಯಾಮಿಲಿಯನ್ನ ಬಿಟ್ಟು ರೈಲ್ವೆ ಸ್ಟೇಷನ್ ನ ಪಕ್ಕದಲ್ಲೇ ಇರುವ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಹಾಗೂ ಆತ ಒಂದು ಹೋಟೆಲ್ ನಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಈ ಮೂವರು ಕೃಷ್ಣಮೂರ್ತಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬರ್ತಾರೆ. ಕೊನೆಗೂ ಕಿರಣ್ ಕೃಷ್ಣಮೂರ್ತಿಯ ಬಳಿ ಸಾರಿ ಕೇಳಿ, ಸರ್ ನನ್ನಿಂದ ಪೋಸ್ಟ್ ಮಾರ್ಟಮ್ ಮಾಡುವಾಗ ಒಂದು ದೊಡ್ಡ ತಪ್ಪು ನಡೆದು ಹೋಗಿದೆ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಹರಿ ಎಂಬ ವಿಕ್ಟಿಮ್ ನ ಬಾಯಲ್ಲಿ ಒಂದು ಉಂಗುರ ಸಿಕ್ಕಿತ್ತು. ರಿಪೋರ್ಟ್ ನಲ್ಲಿ ಆ ಉಂಗುರದ ಬಗ್ಗೆ ಮೆನ್ಷನ್ ಮಾಡೋದನ್ನೇ ನಾನು ಮರೆತು ಬಿಟ್ಟೆ. ಇವನ ಮಾತುಗಳನ್ನ ಕೇಳಿದ ಕೃಷ್ಣಮೂರ್ತಿಗೂ ಕೂಡ ಶಾಕ್ ಆಗುತ್ತೆ. ಸರಿ, ಆಗಿದ್ದು ಆಗಿ ಹೋಯ್ತು, ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿಯ ತಪ್ಪುಗಳು ನಡೆಯದ ಹಾಗೆ ನೋಡಿಕೊಳ್ಳಿ. ಮುಂದೇನ್ ಮಾಡ್ಬೇಕೋ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಸನ್ನಿ ಲಂಚ್ ಬ್ರೇಕ್ ನಲ್ಲಿ ಊಟ ಮಾಡ್ತಿದ್ದಾಗ ಅವನ ಮುಂದೆ ಅದೇ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ಫೀಮೇಲ್ ಎಂಪ್ಲಾಯಿ ಬಂದು ಕೂರ್ತಾಳೆ. ಆಕೆ ಊಟ ಮಾಡ್ತಾನೆ. ಈಗಾಗಲೇ ತನಗೆ ಮದುವೆ ಆಗಿದ್ರು ಕೂಡ ತನ್ನ ಲವರ್ ಜೊತೆ ಮಾತನಾಡ್ತಿರೋದನ್ನ ಸನ್ನಿ ಕೇಳಿಸಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೆಕೆಂಡ್ ನಾವು ನೋಡ್ತೀವಿ ಸನ್ನಿ ಅಲ್ಲಿಂದ ಹೋಗ್ತಿದ್ದ ಹಾಗೆ ಕ್ಯಾಮ್ರಾ ಆ ರೂಮ್ ನ ಒಳಗಡೆ ಝೂಮ್ ಆಗುತ್ತೆ. ಶಾಕಿಂಗ್ಲಿ ಇಷ್ಟೊತ್ತು ಫೋನ್ ನಲ್ಲಿ ಮಾತನಾಡ್ತಿದ್ದ ಆ ಹುಡುಗಿಯನ್ನ ಸನ್ನಿ ಕೊಲೆ ಮಾಡಿಬಿಟ್ಟಿರ್ತಾನೆ. ಮತ್ತೊಂದು ಕಡೆ ಆ ಪ್ರೈವೇಟ್ ಡಿಟೆಕ್ಟಿವ್ ಇದ್ನಲ್ಲ ಆತ ಸನ್ನಿಯ ಫೋಟೋವನ್ನ ಹಾಗೂ ಡೀಟೇಲ್ಸ್ ಅನ್ನ ಈ ಮೂವರ ಮೊಬೈಲ್ಗೆ ಸೆಂಡ್ ಮಾಡ್ತಾನೆ. ಸ್ನೇಹಿತರೆ, ಈಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ತಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಅಂತ ಈ ಮಾರ್ಟಿನ್ ಹೇಳಿಕೊಂಡಿದ್ದ ಅಲ್ವಾ, ಅಷ್ಟಕ್ಕೂ ಈತ ಡಿಟೆಕ್ಟಿವ್ ಅಲ್ಲ, ಇವನನ್ನ ರಂಜಿನಿನೇ ಈ ರೀತಿ ಕಳಿಸಿರ್ತಾಳೆ. ಯಾಕಂದ್ರೆ ಥಾಮಸ್, ಕಿರಣ್ ಹಾಗೂ ಕೀರ್ತಿ ಪೋಸ್ಟ್ ಮಾರ್ಟಮ್ ಮಾಡಿದಾಗಿನಿಂದ ತನ್ನ ಬಳಿ ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ ರಂಜಿನಿಗೆ ಅರ್ಥ ಆಗಿರುತ್ತೆ. ತಕ್ಷಣವೇ ಮಾರ್ಟಿನ್ ಕಲೆಕ್ಟ್ ಮಾಡಿದ ಎಲ್ಲಾ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ರಂಜಿನಿ ಕಮಿಷನರ್ ಬಳಿ ಹೋಗ್ತಾಳೆ. ಸರ್, ಅಪಾರ್ಟ್ಮೆಂಟ್ ನಲ್ಲಿ ಆ 2 ಕೊಲೆಗಳನ್ನ ಮಾಡಿರೋದು ಸನ್ನಿ ಎಂಬ ಒಬ್ಬ ಕೊಲೆಗಾರ. ಆ ಸನ್ನಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದೇನೆಂದ್ರೆ ಸನ್ನಿಯ ತಂದೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ಇದಾದ ಕೆಲವೇ ತಿಂಗಳ ನಂತರ ಸನ್ನಿಯ ತಾಯಿ 2ನೇ ಮದುವೆ ಆದ್ಲು. ಆದ್ರೆ ತನ್ನ ತಂದೆಯನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಸನ್ನಿಗೆ ತನ್ನ ತಾಯಿ 2ನೇ ಮದುವೆ ಆಗಿದ್ದು ಇಷ್ಟ ಆಗ್ಲಿಲ್ಲ. ಕೊನೆಗೆ ಸನ್ನಿ ತನ್ನ ತಾಯಿಯನ್ನೇ ಕೊಲೆ ಮಾಡಿಬಿಟ್ಟ. ಆಗ ಆತ ಚಿಕ್ಕ ಹುಡುಗ ಆಗಿದ್ದ ಕಾರಣ ಅವನನ್ನ ಚೈಲ್ಡ್ ರಿಮೈಂಡ್ ಹೋಮ್ಗೆ ಕಳಿಸಲಾಗಿತ್ತು. ಹೇಗೆ ಬಿಡುಗಡೆಯಾದ ನಂತರ ಬೆಳೆದು ದೊಡ್ಡವನಾದ ಮೇಲೆ ಜೆಸ್ಸಿ ಎಂಬ ಒಬ್ಬಳು ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಗೊತ್ತಾಗಿರುತ್ತೆ ಜೆಸ್ಸಿ ಮದುವೆಗೂ ಮುಂಚೆ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು ಅಂತ. ಮದುವೆ ಆದ ನಂತರ ಜೆಸ್ಸಿ ತನ್ನ ಲವರ್ ನ ಜೊತೆ ಅಫೇರ್ ಅನ್ನ ಶುರು ಮಾಡಿಕೊಂಡಿರ್ತಾಳೆ. ಈ ವಿಷಯ ಸನ್ನಿಗೆ ಗೊತ್ತಾಗ್ತಿದ್ದ ಹಾಗೆ ಆತ ತನ್ನ ಹೆಂಡತಿ ಹಾಗೂ ಆಕೆ ಲವರ್ ಇಬ್ಬರನ್ನ ಕೂಡ ಕೊಲೆ ಮಾಡಿದ್ದ. ಸರ್, ಈ ಸನ್ನಿ ತನ್ನ ತಾಯಿ ಹಾಗೂ ಹೆಂಡತಿಯಿಂದ ಮೋಸ ಹೋದ ನಂತರ ಈ ರೀತಿ ಸೈಕೋ ಆಗಿದ್ದಾನೆ. ಈ ಸನ್ನಿಗೆ ಯಾರಾದ್ರೂ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮೋಸ ಮಾಡೋದನ್ನ ಕಂಡ್ರೆ ಆಗೋದಿಲ್ಲ, ಅವರನ್ನ ಪ್ಲಾನ್ ಮಾಡಿ ಸಾಯಿಸಿ ಬಿಡ್ತಾನೆ. ಅದಕ್ಕೆ ಕಮಿಷನರ್ ಕೇಳ್ತಾರೆ, ಸರಿ ಆ ಸನ್ನಿ ನಿನ್ನ ಗಂಡ
ಹಾಗೂ ಅವನ ಫ್ರೆಂಡ್ ಅನ್ನ ಯಾಕೆ ಕೊಲೆ ಮಾಡ್ದ ಅಂತ. ಈಗ ರಂಜನಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ರಂಜನಿಗೆ ತನ್ನ ಗಂಡ ಹರಿ ತನ್ನ ಜೊತೆ ಚೀಟ್ ಮಾಡ್ತಿದ್ದಾನೆ ಅಂತ ಹಲವು ದಿನಗಳಿಂದ ಅನುಮಾನ ಇರುತ್ತೆ. ಇದೇ ಕಾರಣಕ್ಕೇನೆ ಅವನಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಳ್ತಿರ್ತಾಳೆ. ಹೀಗಿರುವಾಗಲೇ ಹರಿ ಹಾಗೂ ಅವನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಮನೆಯಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ಅಲ್ಲಿಗೆ ಹುಡುಗಿಯರನ್ನ ಇನ್ವೈಟ್ ಮಾಡಿರ್ತಾರೆ. ಎಲ್ಲರೂ ಕುಡಿದು ಟೈಟ್ ಆದ ನಂತರ ಹರಿ ಹಾಗೂ ಅವನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಆ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರೆ. ಹಾಗೂ ಆ ಪಾರ್ಟಿಗೆ ಆರ್ಡರ್ ಮಾಡಲಾಗಿದ್ದ ಫುಡ್ ಅನ್ನ ಈ ಸನ್ನಿನೇ ತಂದು ಕೊಟ್ಟಿರ್ತಾನೆ. ಆಗ್ಲೇ ಆ ಹರಿ ಹಾಗೂ ಅವನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ತನ್ನ ಹೆಂಡತಿಯರಿಗೆ ಮೋಸ ಮಾಡ್ತಿರೋದು ಗೊತ್ತಾಗಿರುತ್ತೆ. ಕೊನೆಗೆ ಸನ್ನಿ ಅವರಿಬ್ಬರನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಕಮಿಷನರ್ ರಂಜನಿಗೆ ತಕ್ಷಣ ಹೋಗಿ ಆ ಸನ್ನಿಯನ್ನ ಅರೆಸ್ಟ್ ಮಾಡೋ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ನೆಗ್ಲಿಜೆನ್ಸ್ ತೋರಿಸಿದ ಆ ಮೂವರನ್ನ ಕೂಡ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಈ ಕಡೆ ಕೀರ್ತಿ ಫುಡ್ ಆರ್ಡರ್ ಮಾಡಿದ ಕಾರಣ ಫುಡ್ ಡೆಲಿವರಿ ಬಾಯ್ ಬಂದು ಡೋರ್ ಅನ್ನ ರಿಂಗ್ ಮಾಡ್ತಾನೆ. ಅಷ್ಟರಲ್ಲೇ ಆ ಕೊಲೆಗಾರ ಯಾರು ಅಂತ ಮಾರ್ಟಿನ್ ಫೋಟೋ ಸೆಂಡ್ ಮಾಡಿದ್ದ ಅಲ್ವಾ. ಆ ಫೋಟೋ ನೋಡ್ತಾನೆ ಕೀರ್ತಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿಗೆ ಬಂದಿರೋದು ಸನ್ನಿ. ತಕ್ಷಣವೇ ಒಳಗಡೆ ಬಂದ ಸನ್ನಿ ಆ ರಿಂಗ್ ಎಲ್ಲಿದೆ ಅಂತ ಮೂವರನ್ನ ಕೇಳ್ತಾನೆ. ಥಾಮಸ್ ಆ ಉಂಗುರವನ್ನ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಸನ್ನಿ ಮೂವರಿಗೂ ಸರಿಯಾಗಿ ಹೊಡೆದು ಬಿಡ್ತಾನೆ. ಆದ್ರೆ ಸುಧಾರಿಸಿಕೊಂಡ ಥಾಮಸ್ ಅವನ ಜೊತೆ ವಾಪಸ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡುತ್ತಲೇ ಆ ಸನ್ನಿಯನ್ನ ಒಂದು ರೂಮ್ ನ ಒಳಗಡೆ ಎಳೆದುಕೊಂಡು ಹೋಗಿ ಲಾಕ್ ಮಾಡಿಬಿಡ್ತಾನೆ. ಅಷ್ಟರಲ್ಲೇ ಆಫೀಸರ್ ರಂಜನಿ ಕೂಡ ಅಲ್ಲಿಗೆ ಬರ್ತಾಳೆ. ಆ ರೂಮ್ ನ ಡೋರ್ ಅನ್ನು ಹೊಡೆದು ಹೊರಗಡೆ ಬಂದಿದ್ದ ಸನ್ನಿ ಇನ್ನೇನು ಥಾಮಸ್ ನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ರಂಜನಿ ಸನ್ನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಅಷ್ಟರಲ್ಲಾಗಲೇ ಈ ವಿಷಯ ಎಲ್ಲ ಮೀಡಿಯಾಗಳಿಗೂ ಗೊತ್ತಾಗಿ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮೇಡಮ್, ಇದೆಲ್ಲದಕ್ಕೂ ಅಮ್ಮವರು ಜೂನಿಯರ್ ಡಾಕ್ಟರ್ಸ್ ಗಳೇ ಕಾರಣ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ರಂಜನಿ, ಇಲ್ಲ, ಅವರೇ ನಮ್ಗೆ ಹೆಲ್ಪ್ ಮಾಡಿದ್ದು. ಈಗಲೂ ಆ ಸನ್ನಿ ಇಲ್ಲೇ ಇದ್ದಾನೆ ಅಂತ ಅವರೇ ನಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ರಂಜನಿ ಅಲ್ಲಿಂದ ಹೊರಡುವಾಗ ಆ ಮೂವರ ಕಡೆ ನೋಡಿ ಸ್ಮೈಲ್ ಮಾಡ್ತಾಳೆ. ಹಾಗೂ ಮೂವಿಯ ಎಂಡ್ಸಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ಕಿರಣ್ಗೆ ಸಿಕ್ಕಿದ್ದ ಆ ಉಂಗುರವನ್ನ ಈ ಮೂವರು ಡಾಕ್ಟರ್ ಕೃಷ್ಣಮೂರ್ತಿಗೆ ಕೊಟ್ಟಿದ್ದಾರೆ ಅಂತ. ಹಾಗೂ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.